ವಂಡರ್ಫುಲ್. ಅಂದರೆ ನಾನು ಬಹಳಷ್ಟು ಜನ ಪಾಡ್ಕಾಸ್ಟಲ್ಲಿ ನಾನು ಮಾತಾಡ್ಸಿದ್ದೀನಿ. ಬಟ್ ದೇಶಮಾನೆ ಅವರಿಂದ ಹಿಡಿದು, ವಿಜಯಲಕ್ಷ್ಮಿ ದೇಶಮಾನೆ ಅವರಿಂದ ಹಿಡಿದು ಬಹಳಷ್ಟು ಜನ ಫೀಮೇಲ್ ಅಚೀವರ್ಸ್ ಬಂದು ಇದೇ ಚೇರ್ನಲ್ಲಿ ಕೂತು ಮಾತಾಡಿದಾಗ ಅವರು ಹೇಳಿದ್ದೇ ಮನೆಯಲ್ಲಿ ರೆಸ್ಟ್ರಿಕ್ಷನ್ಸ್, ಮನೆಯಲ್ಲಿ ಪ್ರಾಬ್ಲಮ್ಸ್ ಇರಲಿಲ್ಲ ಅಂತ. ಅಂದರೆ ಮನೆಯಲ್ಲಿ ಕಷ್ಟ ಇದೆ, ಹಣಕ್ಕೆ ಕಷ್ಟ ಇದೆ, ಬೇರೆದಕ್ಕೆ ಕಷ್ಟ ಇದೆ, ಆದರೆ ಮಕ್ಕಳನ್ನ ಬೆಂಬಲಿಸೋದಕ್ಕೆ ಕಷ್ಟ ಇಲ್ಲ ಅನ್ನೋದನ್ನ ಎಲ್ಲರೂ ಹೇಳಿದರು. ಐ ಥಿಂಕ್ ಮನೆಯಲ್ಲಿ ಮಕ್ಕಳನ್ನ ಬೆಂಬಲಿಸಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ನೀವೆಲ್ಲರೂ ಉದಾಹರಣೆ ವೆರಿ ಇಂಪಾರ್ಟೆಂಟ್ ಅನಿಸುತ್ತೆ. ಬಿಕಾಸ್ ಮನೆಯಲ್ಲೇ ರೆಸ್ಟ್ರಿಕ್ಷನ್ಸ್ ಇದ್ದರೆ ನೀವು ಎಷ್ಟು ಅಂತ ಬ್ಯಾಟಲ್ನ ಫೈಟ್ ಮಾಡ್ತೀರಾ ಅನ್ನೋದು ತುಂಬಾ ಕಷ್ಟ ಆಗುತ್ತೆ. ಬಿಕಾಸ್ ನೀವು ಮನೆಯಲ್ಲೇ ಬ್ಯಾಟಲ್ ಫೈಟ್ ಮಾಡಬೇಕು ಅಂದರೆ ಆಚೆ ಹೋಗಿ ಏನೇ ಮಾಡೋದಕ್ಕೂ ಎನರ್ಜಿನೇ ಇರಲ್ಲ. ಫಸ್ಟ್ ಆಫ್ ಆಲ್ ಫಿಸಿಕಲಿ ಎನರ್ಜಿ ಇರಲ್ಲ, ಮೆಂಟಲಿ ಎನರ್ಜಿ ಇರಲ್ಲ. ಬಿಕಾಸ್ ನೀವು ಒಳಗಡೆನೇ ಒಂದು ಬ್ಯಾಟಲ್ ನಡೆಸ್ತಾ ಇದ್ದೀರಾ. ಆ್ಯಂಡ್ ಏನೇ ಆದರೂ ಫ್ಯಾಮಿಲಿ ಯಾವತ್ತಿದ್ರೂ ನಮ್ಮನ್ನ ನೋಡಿ ಖುಷಿ ಪಡಬೇಕು, ನಮ್ಮನ್ನ ನೋಡಿ ಒಂದು ಪ್ರೌಡ್ ಫೀಲಿಂಗ್ ಬರಬೇಕು ಅಂತ ಯಾರಿಗಾರು ಇದ್ದೇ ಇರುತ್ತೆ. ಸೊ ಮನೆಯಲ್ಲೇ ಬ್ಯಾಟಲ್ ಇದ್ದಾಗ ಆಚೆ ಇನ್ಯಾರ ಜೊತೆ ಹೋಗಿ ಜಗಳಾಡ್ತೀರಾ, ಮನೆಯಲ್ಲೇ ಫೈಟಿಂಗ್ ಮಾಡಬೇಕು ಅಂದರೆ. ಸೊ ಆ ಒಂದು ಆಸ್ಪೆಕ್ಟಲ್ಲಿ ನಾನೇನು ನೋಡಿದ್ದೀನಲ್ಲ, ಮನೆಯಲ್ಲಿ ಆ ಒಂದು ಕುಷನ್ನು, ಮನೆಯಲ್ಲಿ ಆ ಒಂದು ಲಕ್ಸುರಿ ಕೊಟ್ಟಾಗ ಸರಿ ನೀವು ಮಾಡಿದ್ದೆ ಕರೆಕ್ಟ್ ಅಂತ. ಆ್ಯಕ್ಚುಲಿ 12 ಇಯರ್ಸ್ ಇದ್ದಾಗಲೇ ನಾನು ಬೆಂಗಳೂರಿಗೆ ಏನು ಬರ್ತೀನಲ್ಲ, ಇಲ್ಲಿ ಬಂದಾಗ ಕೋಚಸ್ ಎಲ್ಲ ನೋಡಿ, ಬಿಕಾಸ್ ಅಥ್ಲೆಟಿಕ್ ಆಲ್ರೆಡಿ ಇದ್ದೆ, ಕರಾಟೆ ಆಡ್ತಾ ಇದ್ದಿದ್ದರಿಂದ ಭಯ ಇರಲಿಲ್ಲ ಬಾಲ್ಗೆ, ಬಿಕಾಸ್ ಹುಡುಗರ ಜೊತೆ ಫೈಟ್ ಮಾಡ್ತಾ ಇದ್ದಿದ್ದರಿಂದ. ಸೊ ಆ ಒಂದು ಆ್ಯಟಿಟ್ಯೂಡ್ ನೋಡಿ ಇಲ್ಲ ಇಂಡಿಯಾ ಮೆಟೀರಿಯಲು ವೆರಿ ಸೂನ್ ಇಂಡಿಯಾ ಆಡ್ತಾರೆ, ನೀವು ಇಲ್ಲೇ ಇವನ್ನ ಕಳಿಸಿ ಅಂತ. ನಮ್ಮ ಅಪ್ಪನ ಪ್ಲ್ಯಾನ್ ಏನಿದ್ದಿದ್ರೆ ಒಂದು ದಿವಸ ಕರ್ಕೊಂಬಂದ್ಬಿಡೋಣ, ಅವಳದು ಆಸೆನೂ ತೀರೋಗುತ್ತೆ, ನಂದು ಕಮಿಟ್ಮೆಂಟು ಮುಗ್ದೋಗುತ್ತೆ ಅಂತ. ಬಟ್ ಅವರು ಆ ಥರ ಎಲ್ಲ ಹೇಳಿದಾಗ ನಾನು ತುಂಬಾ ಸ್ಟಬ್ಬನ್ ಆಗಿದ್ದೆ, ಇಲ್ಲ ನಾನು ಆಡಲೇಬೇಕು ಅಂತ. ಆ್ಯಂಡ್ ನಮಗೆ ಯಾರು ಫ್ಯಾಮಿಲಿ ಅಂತ ಇಲ್ಲಿ ಯಾರು ಬೆಂಗಳೂರಲ್ಲಿ ಇರಲಿಲ್ಲ ಅವ್ರ ಮನೇಲಿ ಕಳ್ಸೋದಕ್ಕೆ, ಪಿ ಜಿಗೆ ಬಿಡೋದಕ್ಕೆ ಅಥವಾ ಹಾಸ್ಟೆಲಿಗೆ ಕಳ್ಸೋದಕ್ಕೆ. ಐ ವಾಸ್ ಜಸ್ಟ್ 12 ಇಯರ್ಸ್ ಓಲ್ಡ್. ಸೊ ಆವಾಗ ನಿಮ್ಗೆ ಗೊತ್ತಲ್ಲ, ಮನೇಲಿ ಮಗಳು ಒಬ್ಬಳೇ ಹೆಂಗಿರ್ತಾಳೆ ಅನ್ನೋದು ಕೂಡ ಬಂತು. ಬಿಕಾಸ್ ಅಕಾಡೆಮಿಯಲ್ಲಿ ಪಿ ಜಿ ಹಾಸ್ಟೆಲ್ ಫೆಸಿಲಿಟಿ ಎಲ್ಲ ಇತ್ತು, ಒಬ್ಬಳೇ ಬಿಡೋದಕ್ಕೆ ಒಪ್ಕೊಂಡಿಲ್ಲ. ಆ್ಯಂಡ್ ನಮ್ಮ ಕೋಚ್ ಯಾರಿದ್ರು ಇರ್ಫಾನ್ ಸರ್ ಅವರು ರ್ಯಾಂಡಮ್ ಆಗಿ ಒಬ್ರನ್ನ ಕರೆಸಿದ್ರು, ಸ್ಫೂರ್ತಿ ಅಂತ. ಸೊ ಅವಳು ನನಗಿಂತ ಒಂದು ವರ್ಷ ದೊಡ್ಡವಳು. ಸೊ ನಾನು 12 ಅಂದರೆ ಅವಳು 13 ಇದ್ದಿದ್ದು ಅವಾಗ. ಅವಳನ್ನ ಕರೆಸಿದ್ರು, ಆಫೀಸಲ್ಲಿ ಕೂತ್ಕೊಂಡಿದ್ವಿ. ಅವ್ಳು ಬಂದು ಹಾಯ್ ಸರ್, ಗುಡ್ ಈವ್ನಿಂಗ್ ಅಂತಂದರೆ, ಓಕೆ ಮಾ, ದಿಸ್ ಇಸ್ ವೇದಾ, ದಿಸ್ ಇಸ್ ಸ್ಫೂರ್ತಿ, ಫ್ರಮ್ ಟುಮಾರೋ ಶೀಸ್ ಯುವರ್ ಸಿಸ್ಟರ್, ಶೀಸ್ ಗೋನ್ ಟು ಸ್ಟೇ ವಿತ್ ಯು ಅಂತ ನನಗೆ ಸ್ಟೇಟ್ಮೆಂಟ್ ಹೇಳ್ಬಿಟ್ರು. ಆ್ಯಂಡ್ ನಮ್ಮ ಅಪ್ಪ ಅಮ್ಮ ಲೈಕ್ ಏನು ಆಗ್ತಾಯಿದೆ ಅಂತ ಗೊತ್ತಿಲ್ಲ. ಆ್ಯಂಡ್ ಅವಳಿದ್ದಳು, ನೋ ಪ್ರಾಬ್ಲಮ್ ಸರ್, ಐಲ್ ಟೇಕ್ ಕೇರ್ ಆಫ್ ಆಸ್ ಮೈ ಯಂಗರ್ ಸಿಸ್ಟರ್ ಅಂತ. ಓಕೆ ನೋ ಪ್ರಾಬ್ಲಮ್, ನಡ್ಕೊಂಡು ಹೋಗ್ಬಿಟ್ಲು ಅವಳು. ನಮ್ಮಪ್ಪ ನಿಂಗೆ ಅಮ್ಮ ಎಷ್ಟಮ್ಮ ವಯಸ್ಸು ನಿನಗೆ ಅಂದು. 13 ಅಂಕಲ್ ಅಂದ್ಲು. 13 ವಯಸ್ಸಲ್ಲಿ ಹೆಂಗಮ್ಮ ಡಿಸೈಡ್ ಮಾಡ್ತೀಯಾ, ನಿಮ್ಮ ಅಪ್ಪ ಅಮ್ಮ ಎಲ್ಲಿದ್ದಾರೆ ಅಂತ. ನಮ್ಮ ಮನೆಯಲ್ಲಿ ಶೇಷಾದ್ರಿಪುರಮಲ್ಲಿ ನಮ್ಮ ಅಪ್ಪ ಅಮ್ಮ ಈ ಥರ, ನಮ್ಮಮ್ಮ ಇಲ್ಲಿ ಕೆಲಸ ಮಾಡ್ತಾರೆ, ನಮ್ಮಪ್ಪ ಅಲ್ಲಿ, ನನಗೊಬ್ಬ ತಮ್ಮ ಇದ್ದಾನೆ. ಸರಿ ಆಯಿತು, ಮನೆಗೆ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂದು. ಅಲ್ಲಿಂದ ಸಂಜೆ ಹೋದ್ವಿ ಮನೆಗೆ. ಆ್ಯಂಡ್ ಮನೆ ಎಂಟ್ರ್ ಆಗಿದ ತಕ್ಷಣ ಅವ್ರ ಮನೇಲಿ ಕೆಲಸ ಮಾಡೋರಿದ್ದರು. ಅವ್ರ ಅಪ್ಪ ಅಮ್ಮ ಇಬ್ಬರು ಇರಲಿಲ್ಲ, ಅವರು ಶೃಂಗೇರಿಗೆ ಹೋಗಿದ್ರು, ಅವರ ತಾಯಿ ಅವರ ಮನೆ ಕಡೆ ಹೋಗಿದ್ರು. ಅವರಪ್ಪ ನಿಮ್ಮ ಅಪ್ಪ ಅಮ್ಮ ಇಲ್ಲ ಊರಲ್ಲಿಲ್ಲ ಅವರು. ನೀನು ಹೆಂಗಮ್ಮ ನೀನು ಡಿಸೈಡ್ ಮಾಡ್ತಾಯಿದ್ಯಾ ಎಲ್ಲ ಅಂದರು. ಅದರಲ್ಲೇನಿದೆ ಅಂಕಲ್, ಅವಳು ಇರಲಿ ನನ್ನ ಜೊತೆ, ಮನೆ ಇದೆ, ರೂಮ್ ಇದೆ, ನೋಡ್ಕೊಳ್ಳೋಕ್ಕೆ ಇದೆ, ಅಡುಗೆ ಎಲ್ಲ ಪ್ರಾಬ್ಲಮೇ ಇಲ್ಲ ಅಂತ. ಆಮೇಲೆ ಅವ್ರ ಅಪ್ಪಂಗೆ ಫೋನ್ ಮಾಡಿದ್ರು. ಬೆಸ್ಟ್ ಪಾರ್ಟ್ ಅಂದರೆ ಮನೆಗೆ ಹೋಗಿ ಕೂತ್ಕೊಂಡಿದ್ದೀವಿ, ಅವ್ರ ಅಪ್ಪ ಅಮ್ಮಂಗೆ ಇನ್ನೂ ಗೊತ್ತಿಲ್ಲ. ಸೊ ಅವ್ರ ಅಪ್ಪಗೆ ಫೋನ್ ಮಾಡಿ ಅವ್ರ ಅಪ್ಪಂಗೆ ಹಿಂಗೆ ಹೇಳಿದ್ದು, ಫೋನ್ ಮಾಡಿ, ಅಪ್ಪ ನಂದು ಒಬ್ಳು ಹುಡುಗಿ ಬಂದಿದ್ದಾಳೆ, ಅವಳು ನಮ್ಮನೇಲೇ ಇರ್ತಾಳೆ, ನೀವತ್ತಿಂದ ಓಕೆನಾ, ಸರಿ ಬಾಯ್ ಅಂತಂದ್ಬಿಟ್ಟು ಫೋನ್ ಇಟ್ಬಿಟ್ಲು. ನಮ್ಮಪ್ಪ ಇದ್ದಾರೆ, ಸರಿ ನನ್ನ ಹತ್ರ ಮಾತಾಡ್ಸು ಅಂತ. ಆ್ಯಂಡ್ ಅವ್ರ ಅಪ್ಪ ನಂಬಿಕೆ ಇಲ್ಲ. ಅವರಪ್ಪ ಸರಿ ಮಾತಾಡಿದ್ರು, ಪರವಾಗಿಲ್ಲ ಸರ್, ನಾವು ಇಲ್ಲಿದ್ದೀವಿ, ನೀವು ಬಿಟ್ಬಿಟ್ಟು ಹೋಗಿ, ನಾವು ಬರ್ತೀವಿ ನಾಳೆ ಅಷ್ಟೊತ್ತಿಗೆ, ಬಂದು ನಿಮಗೆ ಹೇಳ್ತೀವಿ ಅಂತ. ಆಲ್ರೆಡಿ ಒಂದು 9 o'clock ಏನೋ ಆಗಿತ್ತು. ಆವಾಗ ಬಸ್ಸಸ್ಸು ಟ್ರೈನ್ಸು ಫ್ರೀಕ್ವೆನ್ಸಿ ಕೂಡ ಕಮ್ಮಿ ಇತ್ತು ಕಡೂರಿಗೆ. ನಮ್ಮಮ್ಮ ನೋಡಿದ್ರು ನಾನೆಲ್ಲ ಬರಲ್ಲ ನಾನು ಅಂದೆ. ನಮ್ಮಪ್ಪ ಹೋಗೋಕ್ಕೆ ರೆಡಿ, ನಾನು ಹೋಗೋಕ್ಕೆ ರೆಡಿ ಇರಲಿಲ್ಲ. ನನಗೆ ಗೊತ್ತಿತ್ತು ನಾನು ಹೋದರೆ ವಾಪಸ್ ಬರಲ್ಲ ಅಂತ. ಸೊ ನಾನು ರೆಡಿ ಇರಲಿಲ್ಲ. ನಮ್ಮಮ್ಮಂಗೆ ಹೇಳ್ದೆ, ಇಲ್ಲ ನಾನು ಆಗಲ್ಲ, ನಾನು ಬರಲ್ಲ ಅಂತ. ನಮ್ಮಪ್ಪ ನೋಡಿದ್ರು, ಅವಳು ಡಿಸೈಡ್ ಮಾಡಿದ್ದಾಳೆ ಅಂದರೆ ಅವಳನ್ನ ಬಿಟ್ಬಿಡಿ, ಅವಳು ಏನೋ ಒಂದು ಯೋಚನೆ ಮಾಡಿರೋದು, ಅವಳು ಬರಲ್ಲ, ನಾವು ಅಟ್ಲೀಸ್ಟ್ ಹೋಗೋಣ. ಏಜ್ ಆಫ್ 12 ಆದರೆ 9 o'clock 9:30 ಕೊನೆ ಬಸ್ಸೇನೋ ಇದ್ದಿದ್ದು ಕಡೂರು ಕಡೆ ಹೋಗೋದು. ಅವರಿದ್ದರು. ಇವತ್ತು ಆ ಬಸ್ ನಾವು ತೊಗೊಂಡಿಲ್ಲ ಅಂದರೆ ಇವತ್ತು ನಾವು ಎಲ್ಲರ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡು ಇರಬೇಕಾಗತ್ತೆ. ಅಟ್ಲೀಸ್ಟ್ ನಾವು ಹೋಗ್ಬಿಡೋಣ, ಅವಳು ಬರಲ್ಲ ಅಂದಮೇಲೆ ಬರಲ್ಲ, ನೀವು ಬಿಟ್ಬಿಡಿ ಅವಳನ್ನ. ಸರಿ ಆಯಿತು ಅಂತಂದ್ಬಿಟ್ಟು ಬಿಟ್ಬಿಟ್ಟು ಹೋದರು. ಸೊ ಆವಾಗಿಂದನೇ 12 ಇಯರ್ಸಿಂದನೇ ಏನೇ ಮೇಜರ್ ಲೈಫ್ ಡಿಸಿಷನ್ ತೊಗೊಬೇಕಂದ್ರೂ ನಮ್ಮಪ್ಪ ಯಾವತ್ತಿದ್ರು, ನೀನು ಏನೋ ಯೋಚನೆ ಮಾಡಿರ್ತೀಯ, ನೀನು ಮಾಡೋದು ಕರೆಕ್ಟು. ಸೊ ಆ ಒಂದು ನಂಬಿಕೆ ನನಗೆ ಮನೆಯಲ್ಲೇ ಕೊಟ್ಟಿದ್ದರು.
ಆ್ಯಂಡ್ ವಾಪಸ್ ಹೋಗಿ ನೆಕ್ಸ್ಟ್ ಡೇ 5 ಅಷ್ಟೊತ್ತಿಗೆ ಅವ್ರು ವಾಪಸ್ ಬಂದರು, ಪೇರೆಂಟ್ಸ್ ಇಬ್ಬರು ಭಯದಲ್ಲಿ ವಾಪಸ್ ಬಂದರು ಅವರು. ಬಟ್ 5 ಫೋನ್ ಮಾಡಿ ನಮ್ಮಪ್ಪಗೆ ಫೋನ್ ಮಾಡಿ ಹೇಳಿದ್ರು, ಇವತ್ತಿಂದ ನಮ್ಮಪ್ಪಗೆ ಭಯ ಆಗಿತ್ತು ಆಬ್ವಿಯಸ್ಲಿ 5 ಫೋನ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲ ಇವತ್ತಿಂದ ನಿಮ್ಮ ಮಗಳಿದ್ದಾಳೆ ಅಂತಲೇ ಮರ್ತ್ಬಿಡಿ, ಅವಳು ನನ್ನ ಮಗಳ ಥರ ನಾನು ನೋಡ್ಕೋತೀನಿ ಅಂತ. ಆಲ್ಮೋಸ್ಟ್ 1 ಮಂತ್ 1.5 ಮಂತ್ಸ್ ನಾನು ಅಲ್ಲಿ ಅವ್ರ ಮನೇಲಿ ಇದ್ದಿದ್ದು. ಇವಾಗಲೂ ಕೂಡ ಒಂದು ಫ್ಯಾಮಿಲಿ ಥರನೇ ನಾನು ನೋಡ್ತೀನಿ, ಅವರು ಕೂಡ ಡೆಫಿನೆಟ್ಲಿ ಒಂದು ಫ್ಯಾಮಿಲಿ ವೈಬ್ಸೇ ಬರುತ್ತೆ. ಈಗ ಅವ್ರ ಮನೆಗೆ ಹೋದರೆ ನನಗೆ ಇಷ್ಟ ಬಂದಂಗೆ ಹೋಗ್ತೀನಿ, ನಾನು ಕಿಚನಲ್ಲಿ ಏನು ಬೇಕೋ ರೂಮಲ್ಲಿ ನಾನು ಮಲಗಬೇಕಾ, ಸೊ ಆ ಥರ ಏನು ರಿಸ್ಟ್ರಿಕ್ಷನ್ ಇಲ್ಲ. ಸೊ ಆ ಮನೆ ಮಗಳು ಥರನೇ ಬೆಳೆಸಿದ್ರು. ಆ್ಯಂಡ್ ಫಾರ್ಚುನೇಟ್ಲಿ ಪ್ರತಿಯೊಂದು ಹಂತದಲ್ಲೂ ಆ ಒಂದು ಪರ್ಸನ್ ಏನಂತ ಹೇಳ್ತಾರಲ್ಲ, ಅವ್ರು ಇಲ್ಲ ಅಂದಿದ್ರೆ ಇವತ್ತು ಇಲ್ಲಿ ಇರ್ತಾ ಇದ್ನ ಅನ್ನೋದೊಂದು ಪ್ರಶ್ನೆ ಬರುತ್ತೆ. ಸೊ ಅವತ್ತು ಅವಳು ಒಂದು ಸ್ವಲ್ಪ ಹೆಸಿಟೇಟ್ ಮಾಡಿದ್ರು, ಪ್ರಾಬಬ್ಲಿ ನಮ್ಮ ಅಪ್ಪ ಅಮ್ಮ ಬಿಡ್ತಾ ಇರಲಿಲ್ಲ. ಅಲ್ಲ, ಹೌ ಇಟ್ ಹ್ಯಾಪನ್ಡ್ ಗೊತ್ತಿಲ್ಲ, ಕಾನ್ಫಿಡೆನ್ಸ್ ಅನ್ಸುತ್ತೆ. ಇವಾಗ ಇರ್ಫಾನ್ ಅವ್ರು ಕರೆದ್ರು, ನಾಳೆಯಿಂದ ನಿಮ್ಮ ಮನೇಲಿ ಇರ್ತಾಳೆ ನಿಮ್ಮ ತಂಗಿ ಅಂತ ಅನ್ಕೊಳ್ಳಿ ಅಂತ ಅಂದರು. ಅದು ಹೆಂಗದು ರ್ಯಾಪೋ ಹೆಂಗಿತ್ತು ಅದು? ಅದೇ ನನಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಏನೇ ಒಂದು ಹೇಳ್ತಾರಲ್ಲ, ನಿಮ್ಮ ತಾಯಿ ತಂದೆ ಮಾಡಿರೋ ಕೆಲಸ ಕರ್ಮ ಅದೆಲ್ಲ ಮಕ್ಕಳಿಗೂ ಬರುತ್ತೆ ಅಂತ. ಪ್ರಾಬಬ್ಲಿ ನಮ್ಮ ಅಪ್ಪ ಅಮ್ಮ ಅವರ ಇಡೀ ಫ್ಯಾಮಿಲಿನ ನೋಡ್ಕೊಂಡಿದ್ದೆ ನಮ್ಮ ಅಪ್ಪ ಅಮ್ಮ. ನಮ್ಮಮ್ಮ ಅವರ ತಂದೆಯವ್ರ ಕಡೆ ಎಷ್ಟೇ ಜನ ಬರ್ತಾಯಿದ್ರು ಮನೇಲಿ ನೋಡ್ಕೋತಾ ಇದ್ರು, ಯಾರೇ ಮನೆಗೆ ಬಂದರೂ ಊಟ ಮಾಡಿ ಕಳಿಸ್ತಾಯಿದ್ರು. ಸೊ ಆ ಥರ ಒಂದು ಪ್ರಾಬಬ್ಲಿ ಅವ್ರು ಮಾಡಿರೋ ಒಳ್ಳೆ ಇದರಲ್ಲಿ ನನಗೂ ಬೆನಿಫಿಷರಿ ಆಯಿತು ಅನಿಸುತ್ತೆ. ಬಿಕಾಸ್ ಈವನ್ ನಾನು ಎಲ್ಲೇ ಇದ್ದರೂ ಏನೇ ಇದ್ದರೂ ಊಟಕ್ಕೆ ಮಾತ್ರ ನನಗೆ ಯಾವತ್ತೂ ಸಮಸ್ಯೆ ಆಗಿಲ್ಲ. ಸೊ ಆ ಒಂದು ರೀಸನಿಂದ ಅನಿಸುತ್ತೆ ಪ್ರಾಬ್ಲಿ ಅವ್ರು ಮಾಡಿರೋದನ್ನ ನನಗೆ ಅದು ಸಿಗ್ತಾಯಿದೆ ಅಂತ. ವಂಡರ್ಫುಲ್ ವಂಡರ್ಫುಲ್.